ಆರಕ್ಷಕರ ಕೆಲಸ ಕಿಚ್ಚೋದಲ್ಲ, ಆರಕ್ಷಕರ ಕೆಲಸ ಕಿಚ್ಚೋದಲ್ಲ, ಆರಕ್ಷಕರ ಕೆಲಸ ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು ಸುಖವ ಈ ತಿಥಿಯನ್ನು ಮಾಡ್ತಾ ಇದ್ದೀವಿ. ಈ ತಿಥಿಯ ಸ್ವರೂಪವಾಗಿ ನಮ್ಮ ಹೋರಾಟಗಾರರು ಕೇಶಮುಂಡನೆ ಮಾಡಿಕೊಂಡು ಈ ಸರ್ಕಾರಕ್ಕೆ ಪ್ರತಿರೋಧವಾದಂತಹ ಹೋರಾಟವನ್ನು ರೂಪಿಸಿಕೊಂಡು ಇದು ಈ ಕಳ್ಸಿದ್ರಮಯ್ಯ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕ, ಮಧ್ಯದಾಗ ಮಾತಾಡಿದ್ರೆ ಹಣೆ ಮೇಲೆ ಹಿಂಗೆ ಬೀಳ್ತವೆ, ಕೇಳಿಸ್ಕ. ಜೊತೆಲಿ ನಡ್ಕೊಂಡು ಬಂದಿದ್ದಂತ ಸುರೇಶ್ ಆಡ್ತಾ ಮೂರ್ಛೆ ಬಂದು ಕೆಳಗಡೆ ಬಿದ್ದೋದ್ರು. BP ಚೆಕ್ ಮಾಡ್ತಾರೆ 190/113, ವೆರಿ ಡೇಂಜರ್. ಕೋಮಾಗ ಹೋಗ್ಬಿಟ್ರು, ಪ್ರಜ್ಞೆನೇ ಇಲ್ಲ. ಏನೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಡಾಕ್ಟರ್ ನನ್ನ ಕರೆದು ಹೇಳ್ತಾರೆ, ಮಾನಸಿಕವಾಗಿ ಸಿದ್ಧ ಇರಬೇಕು ನೀವು, ತುಂಬಾ ಅಪಾಯದ ಕಂಡೀಷನ್ ಇದೆ. ಯಾಕಂದ್ರೆ CT ಸ್ಕ್ಯಾನ್ ಎಲ್ಲ ಮಾಡಿದ್ರು, ಕೋಮಾಗ ಹೋಗ್ಬಿಟ್ಟಿದ್ದಾರೆ, ಪ್ರಜ್ಞೆ ಯಾವಾಗ ಬರುತ್ತೋ ಹೇಳಕ್ಕಾಗಲ್ಲ, ಬಹುಶಃ ಅವರು ಡೆತ್ ಕೂಡ ಆಗ್ಬಹುದು, ನೀವು ಮೆಂಟಲಿ ಪ್ರಿಪೇರ್ ಇರಬೇಕು, ಮತ್ತೆ ನೀವು ಗಾಬರಿ ಆಗ್ಬೇಡಿ ಎಲ್ರಿಗೂ ಹೇಳಿ ಅನ್ನೋಂತ ಮಾತ್ರ ನನ್ನೊಬ್ಬನ ಕರೆದು ಹೇಳ್ದ. ಹಿಂಗಾಗಿರ್ಬೇಕು ಪರಿಸ್ಥಿತಿ ನನಗೆ. ಅವ್ರ ಒಳಗಡೆ ಇದ್ದ ಸುರೇಶ್ ಎದೆ ಒಳಗಡೆ ಇದ್ದಂತ ಕೆಚ್ಚದೆ ಇತ್ತಲ್ಲ, ನಾನು ಹೋರಾಟಕ್ಕೆ ಹೋಗ್ಬೇಕು ಅಂತ, ಬಹುಶಃ ಆ ದೃಢವಾದ ಮನಸ್ಸೇ ಅವ್ರನ್ನ ಎಚ್ಚರ ಮಾಡ್ಬಿಡ್ತು. ಕೋಮದಿಂದ ಅರ್ಧ ಗಂಟೆಗೆ ವಾಪಸ್ ಬಂದು ಮತ್ತೆ ಒಂದ್ ದಿವಸ ರೆಸ್ಟ್ ತಗೊಳ್ಳಿ ಅಂತಂದ್ರೆ ರೆಸ್ಟ್ ತಗೋತಾ ಇಲ್ಲ, ಇಲ್ಲ ನಾನು ಬರ್ಬೇಕು ಮತ್ತೆ ವಾಪಸ್ ಅಂತ. ಸಾಯಂಕಾಲ ಬಂದು ಮತ್ತೆ ಹೋರಾಟಕ್ಕೆ ಸೇರ್ಕೊಂಡಿದ್ದಾರೆ. ತಮಟೆ ಹೆಗಲೇರಿಸಿ ಸಿಡಿದೇಳೋ ರಾಜಕಾರಣಿಗಳ ತೆವಲ್ಗೆ ಒಳ ಮೀಸಲಾತಿ ಮಾಡಂಗಿಲ್ಲ. AKD ಸಮಸ್ಯೆ ಡಾಟಾ ಅದನ್ನ 1 ಗಂಟೆ ಕ್ಲಿಯರ್ ಮಾಡ್ತಾರೆ. ಆ ಕ್ಲಿಯರ್ ಮಾಡಿದ್ಮೇಲೂ ಕೂಡ ನಮ್ಗಿನ್ನೂ ಸಮಯ ಬೇಕು ಅನ್ನೋದ್ರಲ್ಲಿ ಯಾವ ಅರ್ಥವೂ ಉಳಿದಿರೋಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ.
ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನ ರೂಢಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳು 26ನೇ ದಿನದಂದು ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಜೈ ಭೀಮ್.